ಹಾಯ್ ಎಲ್ರಿ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಬಿಲ್ಲಾ ರಂಗ ಭಾಷಾ ಸಿನಿಮಾದ ಬಗ್ಗೆ ಇವತ್ತು ಮಾತಾಡ್ತಿದ್ದೀನಿ. ಸೊ ಏನು ಕತೆ ಏನು ವಿಚಾರ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗಿಂದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಮೊದಲನೇದಾಗಿ ಈ BRB ಸಿನಿಮಾಗೆ ನಾವೆಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಶೂಟಿಂಗ್ ಪ್ರೋಸೆಸ್ ಕೂಡ ಆನ್ ಗೋಯಿಂಗಲ್ಲಿರುವಂಥದ್ದು. ಬಹುಶಃ ಈ ಒಂದು ಶೂಟಿಂಗ್ ಸ್ಕೆಡ್ಯೂಲ್ಸ್ಗಳು ಹೇಗಿದೆ ಅಂತಂದರೆ ತುಂಬಾ ಬ್ಯುಸಿ ಇದೆ. ಆ್ಯಂಡ್ ಕಿಚ್ಚ ಸುದೀಪ್ ಸರ್ ಅವರು ಈ ಒಂದು ಶೂಟಿಂಗ್ ಸ್ಕೆಡ್ಯೂಲಲ್ಲಿ ತುಂಬಾ ಒಂದು ತೊಡ್ಕೊಂಡಿರುವಂಥದ್ದು. ಏನಕ್ಕೆ ಅಂತಂದರೆ ಈಗ ಆದಷ್ಟು ಬೇಗನೆ ಒಂದು ಶೂಟಿಂಗ್ ಪ್ರೋಸೆಸನ್ನು ಮುಂದುವರಿಸಬೇಕು. ಯಾಕಂದರೆ ನೆಕ್ಸ್ಟ್ ಮಂತಲ್ಲಿ ಆಲ್ಮೋಸ್ಟ್ ಸ್ಟಾರ್ಟ್ ಆಗ್ತಿರುವಂತಹ ಬಿಗ್ ಬಾಸ್ಗೂ ಕೂಡ ಅವರೇ ಒಂದು ಪ್ರಿಪ್ರೇಷನ್ ಆಗಿ ಮಾಡ್ಕೋಬೇಕಾಗಿರುತ್ತೆ. ಕೆಲವೊಂದು ಪ್ರೊಮೋಸ್ಗಳಿರುತ್ತೆ. ಅಲ್ಲಿಂದ ಒಂದು ಜರ್ನಿ ಸ್ಟಾರ್ಟ್ ಆಯಿತು ಬಿಗ್ ಬಾಸ್ದು ಅಂತಂದರೆ ಅಲ್ಲಿಂದ ಅಪ್ ಟು ಬಿಗ್ ಬಾಸ್ ಮುಗಿಯೋ ತನಕನೂ ಕೂಡ ಸುದೀಪ್ ಸರ್ ಅವರಿಗೆ ಡಬಲ್ ಸ್ಕೆಡ್ಯೂಲ್ಸ್ಗಳಾಗಿ ಹೋಗ್ಬಿಡುತ್ತೆ. ಈಗ ಸುದೀಪ್ ಸರ್ ಅವರು ತುಂಬಾ ಒಂದು ಟೈಮ್ ಸ್ಕೆಡ್ಯೂಲ್ಸ್ಗಳನ್ನು BRB ಟೀಮ್ ಜೊತೆ ಒಂದು ಸ್ಪೆಂಡ್ ಮಾಡ್ತಾ ಇರುವಂಥದ್ದು. ಅವರು ಕೂಡ ಒಂದು ಸೆಟ್ ಹಾಕಿ ಆ್ಯಂಡ್ ಒಂದು ಗೊತ್ತಿರುವಾಗೇ BRB ಸಿನಿಮಾ ಒಂದು ವಿಜುವಲ್ ಎಫೆಕ್ಟ್ಸಲ್ಲಿ ಆ್ಯಂಡ್ ಗ್ರೀನ್ ಸ್ಕ್ರೀನಲ್ಲಿ ಬರ್ತಿರುವಂಥ ಸಿನಿಮಾ ಅದ್ಭುತವಾಗಿ ಒಂದು ರೀತಿಯಲ್ಲಿ ವಿಭಿನ್ನವಾದಂತಹ ಒಂದು ಲೋಕಕ್ಕೆ ಕೊಂಡೊಯ್ಯುವಂಥ ಸಿನಿಮಾ ಆಗುತ್ತೆ. ಅನೂಪ್ ಭಂಡಾರಿ ಸರ್ ಅವರು ಒಂದು ವಿಭಿನ್ನವಾಗಿ ಈ ರೀತಿ ಸಿನಿಮಾನ ಕೊಡಬೇಕು ಈ ಸಾರಿ ಅನ್ನೋ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದೇ ನಿಟ್ಟಿನಲ್ಲಿ ಈಗ ಬಿಲ್ಲಾ ರಂಗ ಭಾಷಾದ ಪ್ರೊಸೆಸ್ ಹೋಗ್ತಾ ಇದೆ. ಆ್ಯಂಡ್ ಅಪ್ಕಮಿಂಗ್ ಬರುವಂತಹ ಬಿಗ್ ಬಾಸ್ ಆಗಿರ್ಬೋದು. ಸ್ಕೆಡ್ಯೂಲ್ಸ್ಗಳು ಡಬಲ್ ಆದಾಗ ಸ್ವಲ್ಪ ಪ್ರೋಸೆಸ್ ಕಮ್ಮಿ ಆಗುತ್ತೆ. ಬಟ್ ಈಗ ಸುದೀಪ್ ಸರ್ ಅವರು 100% ಆಗಿ BRBಗೆ ಒಂದು ಎಫರ್ಟನ್ನು ಹಾಕ್ತಾ ಇದ್ದಾರೆ. ಶೂಟಿಂಗ್ ಕೂಡ ಪ್ರೋಸೆಸ್ ಹೋಗ್ತಾ ಇದೆ. ಫೈನಲ್ ಆಗಿ ಇವತ್ತು ನಾನು ಮಾತಾಡ್ತಿರೋದಿಷ್ಟೇ. ತುಂಬ ಜನ ಕೇಳ್ತಾ ಇರ್ತೀರಾ ಈ ವರ್ಷದಲ್ಲಿ ಸಿನಿಮಾ ರಿಲೀಸ್ ಆಗಬೇಕು ಆದರೆ ತುಂಬ ಚೆನ್ನಾಗಿ ಅಂತ ಹೇಳ್ತಾ ಇರ್ತೀರಾ. ಬಟ್ ನನಗನ್ಸೋ ಪ್ರಕಾರ ಈ ವರ್ಷ ಅಷ್ಟೊಂದು ಮಟ್ಟಿಗೆ ರಿಲೀಸ್ ಆಗುತ್ತೆ ಅನ್ನುವಂಥದ್ದು ಸ್ವಲ್ಪ ಡೌಟ್ ಅಂತ ನನಗನ್ಸುತ್ತೆ. ಏನಕ್ಕೆ ಅಂತಂದರೆ ಈ ಸಿನಿಮಾ ಶೂಟ್ ಆದಮೇಲೆ ತುಂಬಾ ಒಂದು ವರ್ಕಿಂಗ್ ಪ್ರೋಸೆಸ್ ಇದೆ ಈ ಸಿನಿಮಾ. ಬಿಕಾಸ್ ಇದು VFX ಮತ್ತು ಗ್ರಾಫಿಕ್ಸು ಮತ್ತು ಗ್ರೀನ್ ಸ್ಕ್ರೀನ್ ಆಗಿರ್ಬೋದು ಮತ್ತು ಬ್ಲೂ ಸ್ಕ್ರೀನ್ ಆಗಿರ್ಬೋದು. ಈ ರೀತಿಯಲ್ಲೇ ಶೂಟ್ ಮಾಡಿದಾಗ ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ವರ್ಕ್ ಮಾಡುವಂಥದ್ದಾಗಿರ್ಬೋದು, ಆ ಒಂದು ಕೆಲಸ ಮತ್ತು ಸೌಂಡ್ ಮಿಕ್ಸಿಂಗ್ ಆಗಿರ್ಬೋದು, ಡಬ್ಬಿಂಗ್ ಆಗಿರ್ಬೋದು, ಆಮೇಲೆ ಕೆಲವೊಂದು ಎಲಿಮೆಂಟ್ಸ್ಗಳು ಸಿನಿಮಾಗೆ ಆ್ಯಡ್ ಮಾಡಬೇಕಾದಂಥ ಒಂದು ಟೆಕ್ನಿಕಲ್ ವರ್ಕ್ಸ್ಗಳಾಗಿರ್ಬೋದು. ಈ ಪ್ರೋಸೆಸ್ ತುಂಬ ಟೈಮ್ ತೊಗೊಳುತ್ತೆ. ಬಟ್ ಡಿಸೆಂಬರ್ ಅಂದರೆ ಈಗ ಸದ್ಯಕ್ಕೆ ಕೌಂಟೌನ್ ಸ್ಟಾರ್ಟ್ ಮಾಡಿದ್ರೂ ಕೂಡ ಒಂದು 6 ತಿಂಗಳಿದೆ. 6 ತಿಂಗಳಲ್ಲಿ ಪ್ರೋಸೆಸ್ ಮಾಡ್ಬೋದಾ ಅಂತ ಅಂದರೆ ಬಹುಶಃ ಇದು 50-50 ಅಂತ ನಾನು ಭಾವಿಸಿದ್ದೀನಿ. ನೋಡೋಣ. ಈ ಬಿಲ್ಲಾ ರಂಗ ಭಾಷಾ ನಿಜವಾಗ್ಲೂ ಹೇಳಬೇಕು ಅಂತಂದರೆ ಸಿನಿಮಾ ತುಂಬಾ ದೊಡ್ಡ ಮಟ್ಟದ ಸಿನಿಮಾ ಇದು. ಈ ಸಿನಿಮಾಗೆ ಕಾಯ್ತಾ ಇರುವಂಥ ನಮಗೆಲ್ಲರೂ ಕೂಡ ಅನೂಪ್ ಭಂಡಾರಿ ಸರ್ ಅವರು ಒಂದು ಒಳ್ಳೆ ಟ್ರೀಟನ್ನು ಕೊಡ್ತಾರೆ ಈ ಸಾರಿ ಮಾತ್ರ, ಅದಕ್ಕೆ ಯಾವುದೇ ಡೌಟ್ ಇಲ್ಲ. ಹಾಗಾಗಿ ನಾನು ಕೂಡ ವೇಟ್ ಮಾಡ್ತೀನಿ. ಈ ವರ್ಷದಲ್ಲಿ ಬರುತ್ತೋ ಅಥವಾ ಜನವರಿಲಿ ಬರುತ್ತೋ ಫೆಬ್ರವರಿಲಿ ಬರುತ್ತೋ ಗೊತ್ತಿಲ್ಲ. ಬಟ್ ನಾನು ಕೂಡ ತುಂಬಾ ವೇಟ್ ಮಾಡ್ತಾ ಇದ್ದೀನಿ. ಲೇಟಾಗಿ ಬಂದರೂ ಲೇಟೆಸ್ಟಾಗೇ ಬರಲಿ ಅಂತಲೂ ಕೂಡ ಭಾವಿಸಿದ್ದೀನಿ ಈ BRB ಸಿನಿಮಾಗೆ, ಬಿಲ್ಲಾ ರಂಗ ಭಾಷಾ ಸಿನಿಮಾಗೆ. ಈ ಸಿನಿಮಾದ ಬಗ್ಗೆ ನಾನು ಇವತ್ತು ಮಾತಾಡಬೇಕು ಅನ್ನಿಸ್ತು. ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. BRBಯ ಸದ್ಯದ ಒಂದು ಪ್ರೋಸೆಸ್ ಈ ರೀತಿ ನಡೀತಾ ಇದೆ. ಆ್ಯಂಡ್ ನಿಮಗೇನಾದರೂ BRB ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ, ಏನಾದರೂ ಒಂದು ಅಪ್ಡೇಟ್ಸ್ಗಳು ಸಿಕ್ಕಿದ್ರೆ, ನಿಮಗೇನಾದರೂ ತಿಳಿಸೋಗೆ ಆಸೆ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಫೈನಲ್ ಆಗಿ BRB ಈಸ್ ಗೋಯಿಂಗ್ ಆನ್ ಶೂಟಿಂಗ್ ಅಂತ ಹೇಳ್ತಾ ಆ್ಯಂಡ್ ಆನ್ ಸ್ಕ್ರೀನ್ ಕಿಚ್ಚ ಸುದೀಪ್ ಸರ್ ಅವರನ್ನು ಮತ್ತೆ ನಾವು ಬಿಲ್ಲಾ ರಂಗ ಭಾಷಾದಲ್ಲಿ ಒಂದು ವಿಭಿನ್ನ ರೀತಿಯಲ್ಲಿ ಒಂದು ನೋಡಲಿಕ್ಕೆ ಕಾಯ್ತಾ ಇದ್ದೀವಿ. ಆ್ಯಂಡ್ ಯಾರೆಲ್ಲ BRB ಕಾಯ್ತಾ ಇದ್ರೆ BRB ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಡಿಯೋ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.